ಇಂದು ಒಂದು ಅತ್ಯಂತ ಗಂಭೀರ ಮತ್ತು ಗಾಢವಾದ ಸಂದೇಶ ಹೊಂದಿರುವ ಶ್ಲೋಕ. ಇದರಲ್ಲಿ ರಾಜನ ಗುಣ, ದೋಷಗಳು ಮತ್ತು ರಾಜ್ಯದ ಸ್ಥಿರತೆಯ ಬಗ್ಗೆ ಹೇಳಲಾಗಿದೆ. ಹುತಾತ್ಮನ ಮಾತಾದ್ಯ ರಾಜನಾಮಯೇ ಕಥಂ ಸಮೃದ್ಧಾನಿ ವಿಂಶತಿ ರಾಷ್ಟ್ರಾನಿ ನಗರಾನಿ. ಸರಳವಾಗಿ ಹೇಳ್ಬೇಕಂದ್ರೆ ಇದನ್ನ ಸ್ವನಿಗ್ರಹವಿಲ್ಲದೆ, ನೀತಿ ಇಲ್ಲದ, ಅನ್ಯಾಯದಲ್ಲಿ ಆಸಕ್ತಿ ಹೊಂದಿರುವ ರಾಜನು ಅಧಿಕಾರಕ್ಕೆ ಬಂದಾಗ ಸಮೃದ್ಧವಾದ ರಾಜ್ಯಗಳು ಮತ್ತು ನಗರಗಳು ಕೂಡ ನಿಧಾನವಾಗಿ ನಾಶ ಹೊಂದುತ್ತವೆ. ಇದರಲ್ಲಿ ಅಕೃತಾತ್ಮ ಅಂದ್ರ ಮನಸ್ಸನ್ನು ನಿಯಂತ್ರಿಸದವನು, ಸ್ವಭಾವದಲ್ಲೇ ದುರ್ಬಲ, ಸಂಯಮವಿಲ್ಲದವನು. ಅಂಥವನ ಕಡೆ ರಾಜ್ಯವನ್ನು ಕೊಟ್ರ ಉಳಿತೈತೇನ ಮತ್ತು ನನಗೆ ಕಥಂ ಅಂದ್ರ ನ್ಯಾಯ, ಧರ್ಮ, ನೀತಿ ಇವಕ್ಕೆ ವಿರುದ್ಧವಾದ ಅನ್ಯಾಯ ಮತ್ತು ದುಷ್ಟ ವೃತ್ತಿಗಳಲ್ಲಿ ಆಸಕ್ತಿ ಹೊಂದಿರುವವನು ಅಂತ. ಇಂಥ ರಾಜನು ದೇಶದ ಅಧಿಕಾರ ಹಿಡಿದರೆ ಏನಾಗುತ್ತದೆ? ಜನರು ಬದುಕು ಅಸ್ಥಿರವಾಗುತ್ತದೆ, ಆರ್ಥಿಕ ಸ್ಥಿತಿ ಕುಸಿಯುತ್ತದೆ, ನಗರಗಳ ಅಭಿವೃದ್ಧಿ ನಿಂತು ಹೋಗುತ್ತದೆ, ದೇಶದ ಒಟ್ಟು ಸಮೃದ್ಧಿ ನಿಧಾನವಾಗಿ ನಾಶವಾಗುತ್ತದೆ. ಒಟ್ಟಿನಲ್ಲಿ ಈ ಶ್ಲೋಕದಲ್ಲಿ ಏನು ಮಾಡಿದಾರೆ ಅಂದ್ರೆ, ನಾಯಕನು ನೀತಿ, ಧರ್ಮ, ಸಂಯಮ ಹೊಂದಿರದಿದ್ದರೆ ಎಂಥ ಒಳ್ಳೆ ಅಂದ್ರೆ ಒಂದು ಸ್ಥಾನದಲ್ಲಿರುವಂಥ ದೇಶ ಆದರೂ ಅದು ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ನೀವಾದರೂ ನೋಡಿರ್ಬೋದು. ಏನಾಗುತ್ತೆ ಅಂತ ಹೇಳ್ಬಿಟ್ಟು ರಿಲೇಟೆಡ್ ಶ್ಲೋಕ ಐತಿ. ಬನ್ನಿ ಎರಡನೇ ಶ್ಲೋಕ ನೋಡೋಣ. ಮಹಾಂತಾತ್ ಭವೇತ್ ತಸ್ಯ ಮಹೀಪತೆ ಯೋ ಹರೇತ್ ಬಲಿಷ್ಠಾಗಂ ನಚ ರಕ್ಷತಿ ಪುತ್ರವತ್. ಈ ಶ್ಲೋಕದಲ್ಲಿ ಹೇಳಿರುವಂತೆ ತಂದೆಯೇ ಒಬ್ಬ ರಾಜನು ಜನರಿಂದ ತೆರಿಗೆ ತೆಗೆದುಕೊಂಡು ಅವರನ್ನು ಮಗನಂತೆ ಕಾಪಾಡದಿದ್ದರೆ ಅವನು ಮಾಡಿದ ಪಾಪ ಅಥವಾ ಅಧರ್ಮ ಬಹಳ ದೊಡ್ಡದು. ಇದನ್ನು ವಿವರಣೆದಾಗಿ ಹೇಳ್ಬೇಕಂದ್ರೆ, ಈ ಶ್ಲೋಕದಲ್ಲಿ ರಾಜನ ಕರ್ತವ್ಯವನ್ನು ಅತ್ಯಂತ ಸರಳವಾಗಿ ಜನರಿಂದ ತೆರಿಗೆ ವಸೂಲಿಸುವ ಹಕ್ಕು ರಾಜನಿಗಿದೆ. ಆದರೆ ಅದಕ್ಕೆ ಪ್ರತಿಯಾಗಿ ಜನರು ಬಾಳು, ಜೀವ, ಆಸ್ತಿ, ಭದ್ರತೆ, ಕಲ್ಯಾಣ ಎಲ್ಲವನ್ನು ಕಾಪಾಡುವುದು ರಾಜಧರ್ಮ. ಮಗನನ್ನು ಹೇಗೆ ತಾಯಂದಿರು ನೋಡಿಕೊಳ್ಳುತ್ತಾರೋ ಹಾಗೆಯೇ ರಾಜನು ತನ್ನ ಪ್ರಜೆಗಳನ್ನು ನೋಡಿಕೊಳ್ಳಲೇಬೇಕು. ತೆರಿಗೆ ಮಾತ್ರ ತೆಗೆದುಕೊಂಡು ರಕ್ಷಣೆಯನ್ನು ಮಾಡದೇ ಇದ್ದರೆ ಅಂಥ ರಾಜನಿಗೆ ಭಾರೀ ಪಾಪ ಅಂದರೆ ಅಧರ್ಮ ಕೂಡಿ ಬರುತ್ತದೆ. ಇಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ನಾಯಕರು, ಅಧಿಕಾರಿಗಳು ಯಾರಾದರೂ ಸಾರ್ವಜನಿಕರಿಂದ ಹಣ, ತೆರಿಗೆ, ಸಂಪನ್ಮೂಲ ಪಡೆಯುವವರು. ಆದರೆ ಕೆಲಸ ಮಾಡದಿದ್ದರೆ ಅದು ಅಧರ್ಮ ಎಂದಂತೆ. ತೆರಿಗೆ ಕೊಳ್ಳುವುದು ರಾಜನ ಹಕ್ಕು, ಆದರೆ ರಕ್ಷಣೆ ನೀಡುವುದು ಅವನ ಕರ್ತವ್ಯ. ಪ್ರಜೆಗಳನ್ನು ಮಗನಂತೆ ನೋಡಿಕೊಳ್ಳದು ರಾಜನು ನೋಡಿಕೊಳ್ಳದೇ ಇರುವ ಧರ್ಮಿ. ಯಜಮಾನ ಕಾಯಕ ಸಂಬಂಧ ಜನರ ಸೇವೆಗೆ ಪಡೆದ ಅಧಿಕಾರ. ಇಂದಿನ ಕಾಲದಲ್ಲಿ ನಾಯಕತ್ವವು
ನಾಯಕತ್ವಕ್ಕೂ ಅನ್ವಯ ಸೇವೆ ಇಲ್ಲದಿದ್ದರೆ ಆ ಅಧಿಕಾರ ವ್ಯರ್ಥವಾಗಿರುತ್ತದೆ. ಇವತ್ತಿನ ಶ್ಲೋಕದಲ್ಲಿ ಎರಡು ಅದ್ಭುತವಾಗಿರುವಂಥ ಶ್ಲೋಕವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮುಂದೆ ಬರುವಂಥ ವಿಡಿಯೋದಾಗ ಇದಕ್ಕಿಂತ ಅದ್ಭುತವಾಗಿರುವಂಥ ಶ್ಲೋಕಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋದಾಗ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು.